ಭಾಸ್ಕರಾಯ ನಮಃ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಸೂರ್ಯ ಕರ್ಕಾಟಕ ರಾಶಿಯನ್ನು ಬಿಟ್ಟು ಸ್ವಂತ ಮನೆಯಾದ ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇದೆ. ಇದೇ ಆಗಸ್ಟ್ 16ನೇ ತಾರೀಕು ಪ್ರವೇಶ ಆದರೆ ಸೆಪ್ಟೆಂಬರ್ 16ನೇ ತಾರೀಕುವರೆಗೂ ಕೂಡ ಸೂರ್ಯ ಸಿಂಹ ರಾಶಿನಲ್ಲಿ ಫಲ ಕೊಡ್ತಾನೆ. ಸೊ ಈ ಒಂದು ತಿಂಗಳು ಫಲ ಗೋಚಾರ ಫಲ ಅಂತ ಕರಿತೀವಿ. ಗೋಚಾರ ಫಲ ಯಾರಿಗೆ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೂರ್ಯ ನಡೀತಾ ಇರುತ್ತೋ ನಾನು ಹೇಳ್ತಕ್ಕಂಥ ಫಲ ನಿಮಗೆ ಒಂದು 20% ಬಂದೇ ಬರುತ್ತೆ. ನಡೆದರೆ ಮಾತ್ರ. ಸೊ ನಿಮ್ಮದೆಲ್ಲೂ ಸೂರ್ಯ ನಡೀತಾ ಇಲ್ಲ, ಡೆಫಿನೆಟ್ಲಿ ನಾನು ಹೇಳ್ತಕ್ಕಂಥದ್ದು ನಿಮಗೆ ಅಪ್ಲೈ ಆಗೋದಿಲ್ಲ. ಫಸ್ಟ್ ಪಾಯಿಂಟ್. ಕೆಲವರು ನನ್ನ ರಾಶಿ ಅಂತ ನೋಡ್ಕೊತಾ ಇರ್ತೀರ, ಅದು ಅಪ್ಲೈ ಆಗಲ್ಲ. ಲಗ್ನ ಗೊತ್ತಿರಬೇಕು, ದಶಾಭುಕ್ತಿನಲ್ಲಿ ಸೂರ್ಯ ಬಂದಿರಬೇಕು, ಆವಾಗ ನಾನು ಹೇಳ್ತಕ್ಕಂಥದ್ದು ಗೋಚಾರ ಫಲ ನಿಮಗೆ ಬರುತ್ತೆ ಹೊರತು ಎಲ್ಲೂ ನಡೀತಾ ಇಲ್ಲ ಅಂದರೆ ನೀವು ಏನೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ಅಪ್ಲೈ ಆಗಲ್ಲ. ಉಳಿದಿದ್ದು 70 to 80% ನಿಮ್ಮ ಜಾತಕ. ಯಾಕೆಂದರೆ ಅಲ್ಲಿ ಫಿಕ್ಸ್ಡ್ ಗುಡ್ ಟೈಮ್ ಬ್ಯಾಡ್ ಟೈಮ್ ಇರುತ್ತೆ, ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರುತ್ತೆ ಜೀವನ. ಇದು ಆ್ಯಡ್ ಆನ್ ಆಗಿ ಫಲ ಕೊಡ್ತಾ ಇರುತ್ತೆ. ನಮ್ಮ ಜಾತಕದಲ್ಲಿ ಇಲ್ಲ ಅಂದರೆ ಇಲ್ಲಿ ಕೊಡುತ್ತೆ. ಈಗ ನಾವು ಬಾಡಿಗೆ ಮನೆ ಚೇಂಜ್ ಮಾಡಬೇಕು ಅಂತ ಇರ್ತೀವಿ, ಜಾತಕದಲ್ಲಿರಲ್ಲ, ಗೋಚಾರದಲ್ಲಿ ಬಂದರೆ ಆಗುತ್ತೆ. ಹಿಂಗೆ ಜಾತಕದಲ್ಲಿ ಇಲ್ಲದೆ ಇರೋದು ಇಲ್ಲಿ ಸಿಗುತ್ತೆ, ಇಲ್ಲದೆ ಇರೋದು ಜಾತಕದಲ್ಲಿ ಸ್ಟ್ರಾಂಗ್ ಆಗಿ ಸಿಗುತ್ತೆ. ಈ ರೀತಿ ನಮ್ಮ ಜಾತಕ ನಮಗೆ ಗೈಡೆನ್ಸ್ ಮಾಡುತ್ತೆ. ಗ್ರಹಗಳೇನು ಅಂದರೆ ಪ್ರಶ್ನೆಗೆ ಉತ್ತರ ಕೊಡ್ತವೆ. ನಾನು ಮನೆ ಚೇಂಜ್ ಮಾಡಬೇಕು ಅಂತ ಇದ್ದೀನಿ, ಉತ್ತರ ಕೊಡ್ತವೆ. ನಾನು ಮನೆ ಚೇಂಜ್ ಮಾಡಲ್ಲ, ಅವೇನು ಕೊಡ್ತವೆ, ಸುಮ್ಮನೆ ಇರ್ತವೆ. ನಾನು ಎಕ್ಸಾಮ್ ಬರಿತಾ ಇದ್ದೀನಿ, ಅದರಲ್ಲಿ ಪಾಸ್ ಮಾಡಿಸ್ತಾವ, ಅವಾಗ ಹೇಳ್ತವೆ ಎಕ್ಸಾಮೇ ಬರ್ದಿಲ್ಲ, ಗ್ರಹ ಹೇಳೋಕ್ಕೆ ಹೋಗಲ್ಲ. ಸೊ ನಾನು ಮನೆ ಕಟ್ಟಬೇಕು ಅಂತ ಇದ್ದೀನಿ, ಯೋಗ ಇದ್ದರೆ ಹೇಳ್ತೇವೆ ಕಟ್ಟಪ್ಪ ಅಂತ. ನಾನು ಮನೆ ಕಟ್ಟಬೇಕು ಅಂತ ಆಸೆನೇ ಇಲ್ಲ, ಇಲ್ಲಿ ಯೋಗ ಇದ್ದರೂ ಏನು ಮಾಡ್ಸೋಕ್ಕೆ ಹೋಗಲ್ಲ. ಸೊ ಹಂಗೆ ನಮ್ಮ ಆಸೆಗಳು ಹೆಂಗಿದೆ ಗ್ರಹಗಳು ಉತ್ತರ ಕೊಡ್ತವೆ. ಆಸೆಗಳು ಇಲ್ಲ, ಹೆಂಗಿದ್ರು ನಾನು ಹೆಂಗೆ ಬೇಕಾದರೂ ಬದುಕ್ತೀನಿ ಅನ್ನೋರಿಗೆ ಗ್ರಹಗಳು ಏನು ಮಾಡೋಕ್ಕೋಗಲ್ಲ, ಒಳ್ಳೇದು ಮಾಡೋಕ್ಕೆ ಟ್ರೈ ಮಾಡ್ತವೆ. ಹಿಂಗೆ ನಮ್ಮ ಆಸೆ ಕಡಿಮೆ ಆದಷ್ಟು ಇಲ್ಲಿ ಕೆಟ್ಟದಿದ್ದರೂ ಕೂಡ ಗ್ರಹಗಳು ಒಳ್ಳೇದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತವೆ. ಸೊ ದಟ್ ಈಸ್ ಸೀಕ್ರೆಟ್. ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ, ಅಥವಾ ಅಲ್ಲಿದ್ದಂಗೆ ನಡೆಯುತ್ತೆ ಅಂತ ಅಲ್ಲ. ನಾವೇನು ಥಾಟ್ ಬೆಳೆಸ್ಕೊತೀವಿ, ಏನು ಪ್ರಯತ್ನ ಮಾಡ್ತೀವಿ, ಅದಕ್ಕೆ ಗುಡ್ಡು ಬ್ಯಾಡು ಹೇಳ್ತಕ್ಕಂಥ ಒಂದು ಶಾಸ್ತ್ರ. ಅರ್ಥ ಮಾಡ್ಕೊಂಡಿದ್ದೀನಿ. ಇವತ್ತು ಯಂಗ್ಸ್ಟಾರ್ಸ್ ಶಾಸ್ತ್ರ ನಂಬಲ್ಲ, ನಂಬ್ತಾರೆ ಬಿಡಿ. ನಮ್ಮ ಎಪಿಸೋಡ್ನ ನೋಡೋರು ನಂಬ್ತಾರೆ, ಅದರಲ್ಲಿ ಮಾತಿಲ್ಲ. ಆದರೆ ಕೋಟ್ಯಾಂತರ ಜನ ಇದ್ದಾರಲ್ಲ, ಇನ್ನೂ ಈ ಜ್ಯೋತಿಷ್ಯದ ಪರಿಚಯ ಎಲ್ಲರಿಗೂ ಆಗಿಲ್ಲ. ಇಷ್ಟೊಂದು ಸತ್ಯ ಇದೆ ಜ್ಯೋತಿಷ್ಯ, ಕಾಂಬಿನೇಷನ್ ಮುಖಾಂತರ ಹೇಳ್ಬೋದಾ, ಒಂದೊಂದು ಮನೆಗಳು ಈ ಥರ ಪಾತ್ರ ವಹಿಸುತ್ತಾ, ಇನ್ನೂ ಕೆಲವು ಜನಕ್ಕೆ ಗೊತ್ತೇ ಇಲ್ಲ. ಅದು ಭಗವಂತನ ಇಚ್ಛೆ, ಯಾವ ಟೈಮಿಗೆ ಏನು ಗೊತ್ತಾಗಬೇಕು ಹಾಗೆ ಆಗುತ್ತೆ. ಆದರೆ ತಲುಪಿಸ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ. ಅದು ಭಗವಂತ ಎಷ್ಟರ ಮಟ್ಟಿಗೆ ತಲುಪಿಸ್ತಾನೆ, ನಿಮ್ಮ ಪುಣ್ಯ ನೋಡಿ ತಲುಪಿಸ್ತಾನೆ. ಇಲ್ಲಿ ಒಳ್ಳೆಯವರು ನೋಡ್ತೀರಾ, ಕೆಟ್ಟವರು ನೋಡ್ತೀರಾ. ಒಳ್ಳೆಯವ್ರಿಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ, ದುಷ್ಟ ಮನಸ್ಥಿತಿ ಇರೋರಿಗೆ ಅಷ್ಟು ಅರ್ಥನೇ ಆಗಲ್ಲ. ನೀವು ಎಂಥ ಚೆನ್ನಾಗಿ ಎಪಿಸೋಡ್ ಮಾಡಿ ಬ್ಯಾಡ್ ಕಮೆಂಟ್ ಹಾಕೋದೇ ಬಿಡಲ್ಲ. ಯಾಕೆಂದರೆ ದುಷ್ಟ ಮನಸ್ಥಿತಿ. ಈ ದುಷ್ಟ ಮನಸ್ಥಿತಿ ಏನು ಅಂದರೆ ಏನು ಹೇಳಿದ್ರು ತಪ್ಪು ಕಲ್ಪನೆಯನ್ನೇ. ಯಾಕೆಂದ್ರೆ ಅವ್ರವ್ರ ಹಣೆ ಬರ ಅನುಭವಿಸ್ಬೇಕು ಅಂತ ಬರೆದಿಟ್ಟಾಗ ಯಾರೇನು ಮಾಡೋಕ್ಕಾಗತ್ತೆ. ಸೊ ಹಣೆ ಬರ. ಸೊ ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ಹಣೆ ಬರ ಇರುತ್ತೆ, ಅನುಭವಿಸ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ, ಒಳ್ಳೆಯದೋ ಕೆಟ್ಟದ್ದು. ಓಕೆ, ಇವಾಗ ಪ್ರತಿಯೊಂದು ಲಗ್ನನ ನೋಡ್ಕೊಂಡು ಹೋಗೋಣ. 12 ಲಗ್ನ ಫಲಗಳು. ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ. ಮೇಷ ಲಗ್ನದವ್ರಿಗೆ ಎಜುಕೇಷನ್ನು ಸೋಂಬೇರಿ ಥರ ಜಾಸ್ತಿ ಆಗುತ್ತೆ. ಯಾರು ಎಜುಕೇಷನ್ ಮಾಡ್ತಾಯಿದ್ದೀರಾ, ಇಂಟೆಲಿಜೆನ್ಸ್ ತುಂಬ, ತಿಳ್ಕೊಳ್ಳೋದು ಆಸಕ್ತಿ ಹೆಚ್ಚಿರುತ್ತೆ, ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡ್ತೀರಾ. ಬಟ್ ಅದನ್ನು ಅಪ್ಲೈ ಮಾಡೋದ್ರಲ್ಲಿ ಸೋಂಬೇರಿತನ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚು ಈ ತಿಂಗಳು. ಸ್ವಲ್ಪ ಸೆಲೆಕ್ಟಿವ್ ಮೈಂಡ್ ಆಗ್ತೀರಾ. ಇನ್ನೂ ಒಳ್ಳೆ ಸ್ಯಾಲ್ರಿಗೆ ಆರೋಣ, ಇನ್ನೂ ಒಳ್ಳೆ ಜಾಬಿಗೆ ಆರೋಣ, ಈ ಥಾಟ್ಸ್ ಹೆಚ್ಚಾಗಿರುತ್ತೆ ಈ ತಿಂಗಳು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಕಡಿಮೆ, ಎಷ್ಟು ಟ್ರೈ ಮಾಡಿದರೂ ಹಣ ರೊಟೇಷನ್ ಆಗಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲ್ಲ, ದುಃಖ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಬಿಸ್ನೆಸ್ ಮಾಡೋರಿಗೆ. ಹಾಗೆ ಮದುವೆ ಜೀವನದಲ್ಲಿ ತುಂಬ ಪ್ರೀತಿ, ಯಾರು ಕೇರಿಂಗ್ ಮಾಡಲ್ಲ ಆ ಥರ ಮಾಡ್ತೀರಾ, ಆದರೂ ಜಗಳ ಬಿಡಲ್ಲ. ಅತಿ ಹೆಚ್ಚು ಕೇರಿಂಗೇ ನಿಮ್ಮ ಜಗಳಕ್ಕೆ ಕಾರಣ ಆಗುತ್ತೆ. ನಾನೊಂದು ಮೆಸೇಜ್ ಮಾಡಿದೆ, ಬೇಗ ರಿಪ್ಲೈ ಮಾಡೋಕ್ಕಾಗಲ್ವಾ, ನಾನೊಂದು ಕಾಲ್ ಮಾಡಿದೆ, ಎಷ್ಟೊತ್ತು ಕಾಲ್ ರಿಸೀವ್ ಮಾಡೋಕ್ಕೆ, ನೀರು ಕೇಳಿದೆ, ಎಷ್ಟೊತ್ತು ಕೊಡೋಕ್ಕೆ, ಈ ರೀತಿ ಸಣ್ಣ ಪುಟ್ಟದಕ್ಕೆಲ್ಲ ಕಿತ್ತಾಡ್ಕೊಂಡು ಕೂತ್ಕೊಳ್ಳೋದು ಮದುವೆ ಜೀವನದಲ್ಲಿ ತೋರಿಸ್ತಾ ಇದೆ. ಅದು ಪ್ರೀತಿ ಹೆಚ್ಚಾಗೂ ಹಂಗಾಗುತ್ತೆ. ಆರೋಗ್ಯ ಎಕ್ಸಲೆಂಟಾಗಿರ್ತಕ್ಕಂಥ ಆರೋಗ್ಯ, ಸಮಸ್ಯೆ ಅಷ್ಟೊಂದಿಲ್ಲ. ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ, ಮೆಡಿಸಿನ್ ಸಿಗುತ್ತೆ. ಯಾರಾದರೂ ಮದುವೆಗೆ ಹುಡುಕ್ತಾ ಇರೋರಿಗೆ ಬಹಳ ಸೆಲೆಕ್ಟಿವ್ ಆಗಿ ರಿಜೆಕ್ಷನ್ ಜಾಸ್ತಿ ಆಗಿಬಿಡುತ್ತೆ. ಇದು ಬೇಡ, ಅದು ಬೇಡ, ಹಿಂಗವನೇ ಹಂಗವಳೆ, ಅದು ಇದು ಎಕ್ಸೆಟ್ರಾ ರಿಜೆಕ್ಷನ್ ಬರೆದಿಟ್ಕೊಳ್ಳಿ. ಈ ರೀತಿ ಮೇಷ ಲಗ್ನದವರಿಗೆ ಸ್ವಲ್ಪ ತೋರಿಸ್ತಾ ಇದೆ. ಸೊ ಮೇಷ ಲಗ್ನದವ್ರಿಗೆ ಎಕ್ಸ್ಪೆಕ್ಟೇಷನ್ ಮೈಂಡು ಜಾಸ್ತಿ ಆಗುತ್ತೆ ಈ ತಿಂಗಳು.
ಹಾಗೆ ಸ್ವಲ್ಪ ಡ್ಯಾನ್ಸು ಅಥವಾ ಒಂದು ಹಾಡುಗಾರಿಕೆಯಲ್ಲಿದ್ದವರಿಗೆ ಸ್ವಲ್ಪ ಎಕ್ಸಲೆಂಟ್ ಟೈಮ್, ಏನೋ ಒಂಥರ ಎಂಜಾಯ್ಮೆಂಟ್ ತಿಂಗಳು ಅಂತ ಹೇಳ್ಬೋದು. ಸಕ್ಕತ್ತಾಗಿರುತ್ತೆ. ಒಂದು ಗುಡ್ಡಿದ್ರೆ ಇನ್ನೊಂದು ಬ್ಯಾಡ್. ಜ್ಯೋತಿಷ್ಯ ಇರದೆ ಹಂಗೆ, ಹಣೆ ಬರ ಇರದೆ ಹಂಗೆ. ಎಲ್ಲ ವಿಷಯದಲ್ಲೂ ಗುಡ್ಡು ದೇವ್ರು ಕೊಡೋದೇ ಇಲ್ಲ. ಒಂದು ವಿಷಯದಲ್ಲಿ ಏನಾದರೂ ಸಮಸ್ಯೆ ಮಾಡಿರ್ತಾನೆ, ಒಬ್ಬೊಬ್ಬರಿಗೆ ಎಲ್ಲನೂ ಮಾಡಿರ್ತಾನೆ, ಒಬ್ಬರಿಗೆಲ್ಲ ಕೊಟ್ಟಿರ್ತಾನೆ. ಸೊ ಅವ್ರವ್ರ ಕರ್ಮಫಲ. ನೆಕ್ಸ್ಟ್ ಒನ್ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿ ಮಾಡ್ತಕ್ಕಂಥದ್ದು, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥ ಒಂದು ತಿಂಗಳಾಗುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಆಲಸ್ಯ ಹೆಚ್ಚು. ಏನು ಜಾಬಲ್ಲಿದ್ದರೂ ಸಮಾಧಾನ ಇಲ್ಲ, ಒದ್ದಾಡ್ಕೊಂಡು ಮಾಡೋದೆ, ಪ್ರೀತಿ ಇಲ್ಲದೇ ಮಾಡೋದೆ ಹೆಚ್ಚು ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರಿಗೆ ನಾರ್ಮಲ್ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಂಥರ ಲಾಸು ಅಲ್ಲ, ಪ್ರಾಫಿಟು ಅಲ್ಲ, ನ್ಯೂಟ್ರಲ್ ಹಣ ಅಂತ ಕರೀತಾರಲ್ಲ, ಆ ರೀತಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು, ಅಥವಾ ಅತ್ತೆಯ ಇನ್ವಾಲ್ವ್ಮೆಂಟಿಂದ ಸಮಸ್ಯೆ, ತಾಯಿಯ ಇನ್ವಾಲ್ವ್ಮೆಂಟಿಂದ ಸಮಸ್ಯೆ, ಅಥವಾ ಅವರಿಂದನೇ ಒಳ್ಳೇದಾಗ್ಬೋದು. ಏನು ಬೇಕಾದ್ರೂ ಆಗುತ್ತೆ, ಆ ಕಡೆ. ಬಟ್ ಮದುವೆ ಜೀವನದಲ್ಲಿ ಅಷ್ಟು ಚೆನ್ನಾಗಿಲ್ಲ. ಸೊ ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೂ ಕೂಡ ಬಲವಾಗಿಲ್ಲ. ಯಾವುದು ನೋಡಿದ್ರೂ ಇಷ್ಟ ಆಗಲ್ಲ, ಪ್ರೀತಿ ಹುಟ್ಟಲ್ಲ. ಪ್ರೀತಿ ಹುಟ್ಟಿದ್ರೆ ಅವ್ರಿಗೆ ಆಪೋಸಿಟ್ ಅವ್ರಿಗೆ ಹುಟ್ಟಲ್ಲ, ಸಮಸ್ಯೆ ಹೆಚ್ಚಾಗುತ್ತೆ ಆ ಥರ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ವೃಷಭ ಲಗ್ನ. ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ತಲೆನೋವು, ಕಣ್ಣುನೋವು, ಮೈಗ್ರೇನ್ ಅಂತಾರಲ್ಲ, ಅದೆಲ್ಲ ಬರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟು ಮಿಥುನ ಲಗ್ನದವ್ರಿಗೆ ಚೇಂಜ್ ಆಫ್ ಪ್ಲೇಸ್ ಮಾಡೋರಿಗೆ ಒಳ್ಳೆಯದು. ನಾನು ಈ ಜಾಗದಿಂದ ಬೇರೆ ಜಾಗಕ್ಕೆ ಹೋಗಬೇಕು ಅನ್ನೋ ಮನಸ್ಥಿತಿ ಯಾರಿಗಿದೆ, ಡೆಫಿನೆಟ್ಲಿ ಗುಡ್ ಟೈಮ್, ಹೋಗ್ಬೋದು. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಬ್ಯಾಡ್ ಟೈಮ್, ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗಲ್ಲ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ. ಜಾಬ್ ಮಾಡ್ತಕ್ಕಂಥವ್ರಿಗೆ ಸಮಾಧಾನ ಇರಲ್ಲ ಜಾಬಲ್ಲಿ. ಕಮ್ಯುನಿಕೇಷನ್ ಮಾಡ್ತೀರಾ, ಮಾತಾಡಿ ಸುಸ್ತಾಯಿತು ಅಂತಾರಲ್ಲ, ಹಂಗಾಗ್ತೀರ. ಬಿಸ್ನೆಸ್ ಮಾಡೋರಿಗೆ ತುಂಬ ಎಫರ್ಟ್ ಹಾಕಬೇಕು, ಬಟ್ ಲಾಭ ಕಡಿಮೆ. ಎಫರ್ಟ್ ಹಾಕಿ ಮಾಡ್ಬೋದೇ ಈ ತಿಂಗಳಾಗುತ್ತೆ. ಹಾಗೆ ಮದುವೆ ಜೀವನದಲ್ಲಿ ಸುಮ್ಮನೆ ಮಾತುಕತೆಯಿಂದ ಸಮಸ್ಯೆ ಬರ್ಬೋದು. ಸುಮ್ಮನೆ ಮಾತಾಡೋಕ್ಕೆ ಹೋಗಬೇಡಿ. ಒಳ್ಳೆ ರೀತಿ, ಒಳ್ಳೆಯದಕ್ಕೆ ಮಾತಾಡಿ, ಒಳ್ಳೆಯದಾಗುತ್ತೆ. ಆರೋಗ್ಯ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮನೇಲಿ ಕೂತ್ಕೊಂಡ್ರೆ ಬೋರ್ ಆಗುತ್ತೆ, ಹೊರಗಡೆ ತಿರುಗಾಡಿದರೆ ಖುಷಿ ಆಗುತ್ತೆ. ನೆಕ್ಸ್ಟ್ ಕರ್ಕಾಟಕ ಲಗ್ನದವ್ರಿಗೆ ಹಣಕಾಸಿನ ಸಮಯ, ಖುಷಿ ಸಮಯ. ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಎಜುಕೇಷನ್ ಅಂತ ಕರಿತೀವಿ, ಅಂದರೆ ಬೇಸಿಕ್ ಎಜುಕೇಷನ್ನಾಗಿ ಮೀಡಿಯಮಾಗಿ ಮಾಡ್ತಾರೆ ಓದ್ತಾ ಇರೋರಿಗೆ. ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಮೀಡಿಯಮ್. ಜಾಬ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣದ ಮನೆ ಇಟ್ಟಾಗಿದೆ, ಆದರೆ ಸಾಧಾರಣವಾಗಿರುತ್ತೆ, ಮೀಡಿಯಮ್ ಆಗಿರುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟು, ಸಿಕ್ಕಾಬಟ್ಟೆ ಹಣ, ಲಂಸಮ್ ಹಣ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಖುಷಿಕರವಾಗಿರ್ತಕ್ಕಂಥ ಸಮಯ. ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ, ಜಗಳ ಇದ್ದರೆ ಕಡಿಮೆ ಆಗುತ್ತೆ, ಒಂದಾಗ್ಬೋದು. ಹೊಸ ವಧು ವರರನ್ನ ಹುಡುಕ್ತಾ ಇದ್ದರೆ ಅಂದ್ಕೊಂಡಂಗೆ ಸಿಗ್ತಕ್ಕಂಥದ್ದು, ಫಿಕ್ಸ್ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ. ಆರೋಗ್ಯ ಸಾಧಾರಣವಾಗಿರುತ್ತೆ, ಒಂಥರ ಗುಡ್ಡು ಅಲ್ಲ, ಬ್ಯಾಡು ಅಲ್ಲ, ಸೆಂಟ್ರಲ್ ಕಾಂಬಿನೇಷನ್ ಅಂತ ಕರಿತೀವಿ, ಸಾಧಾರಣವಾಗಿದೆ. ನೆಕ್ಸ್ಟು ಸಿಂಹಲಗ್ನದವರಿಗೆ ಅಹಂ ಜಾಸ್ತಿ ಆಗುತ್ತೆ. ಕೋಪ ವಿಪರೀತಕ್ಕೆ ಹೋಗ್ತೀರಾ. ಎಲ್ಲ ನಂದೇ ಕರೆಕ್ಟ್ ಡಿಸಿಷನ್ ಅನ್ನೋ ಒಂದು ರಾಜನ್ ಥರ ಫೀಲ್ಗೆ ಜಾಸ್ತಿ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಎಜುಕೇಷನ್ ಫೋಕಸ್ ಮಾಡಲ್ಲ. ನಾನು ಓದ್ತೀನಿ ಬಿಡು, ನಂಗೆ ಗೊತ್ತಿಲ್ಲದೆ ಇರೋದ. ಸೊ ಈ ರೀತಿ ಮನಸ್ಸುಗಳಾಗ್ತಕ್ಕಂಥದ್ದು, ಥಾಟ್ಸ್ಗೆ ಹೋಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚು, ಬಟ್ ಸೆಲ್ಫ್ ಎಫರ್ಟ್ ಹಾಕಿದರೆ ಸ್ವಲ್ಪ ಜಾಬು, ಇಲ್ಲಾಂದ್ರೆ ಅಲ್ಲೂ ಕಿರಿಕಿರಿ ಮಾಡ್ಕೋತೀರಾ. ಅಯ್ಯೋ ಇದು ಒಂದು ಜಾಬ, ಅವನು ಹೇಳ್ದಂಗೆ ನಾನು ಕೇಳಬೇಕಾ. ಸೊ ಅಹಂಕಾರ ಜಾಸ್ತಿ ಆಗ್ಬೋದು, ಸ್ವಲ್ಪ ಸಮಾಧಾನವಾಗಿರಿ. ಸೊ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರೋದಿಲ್ಲ, ಕಡಿಮೆ ಹಣ. ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿದ್ರು ಕಡಿಮೆ ಹಣ. ಎಫರ್ಟೇ ಹಾಕಿಲ್ಲ ಅಂದರೆ ಇನ್ನೂ ಮುಗಿತು ಕತೆ. ಅಂದರೆ ಗೋಚಾರ ರೀತಿ 20% ಉಳಿದಿದ್ದು ನಿಮ್ಮ ದಶಾಭುಕ್ತಿ. ಯಾಕೆಂದರೆ ದಶಾಭುಕ್ತಿ ಅಂತಕ್ಕಂಥದ್ದು 70 to 80%. ನೆಕ್ಸ್ಟ್ ಹಾಗೆ ಮದುವೆ ಜೀವನ ತುಂಬ ಗಲಾಟೆ ಆಗುತ್ತೆ, ಸೆಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಏನಾರ ಗಲಾಟೆ ಬಂತು ಅಂದರೆ ಸುಮ್ಮನಿದ್ಬಿಡಿ, ಇಲ್ಲಾಂದರೆ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ. ಹೆಚ್ಚು ತಲೆಭಾರ ತೋರಿಸ್ತಾ ಇದೆ, ಕಣ್ಣಿನ ಭಾರನೂ ತೋರಿಸ್ತಾ ಇದೆ. ನೆಕ್ಸ್ಟ್ ಕನ್ಯಾ ಲಗ್ನದವರಿಗೆ ಖರ್ಚು ಈ ತಿಂಗಳು ಗೋಚಾರದ ಪ್ರಕಾರ. ನಿಮ್ಮ ದಶಾಭುಕ್ತಿಗಳು ಹಂಗೆ ಇದ್ದರೆ ಜಾಸ್ತಿ ಖರ್ಚು ಬರುತ್ತೆ. ಎಜುಕೇಷನ್ ಓದಿದ್ದೆಲ್ಲ ಮರ್ತು ಹೋಗುತ್ತೆ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ, ಸಿಕ್ಕಾಬಟ್ಟೆ ಪ್ರೆಷರ್ ಲೋಡ್ ಹೆಚ್ಚಾಗುತ್ತೆ ಈ ತಿಂಗಳು. ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಒಳ್ಳೆ ಟೈಮ್. ಬಿಸ್ನೆಸ್ ಮಾಡೋರಿಗೆ ಲಾಸು, ಸಿಕ್ಕಾಬಟ್ಟೆ ಲಾಸು. ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಮ ಜಾತಕ ಬಲವಾಗಿತ್ತು ಅಂದರೆ ಇದೇನು ಎಫೆಕ್ಟ್ ಮಾಡಲ್ಲ. ನಿಮ್ಮ ಜಾತಕನೂ ಡೌನು, ಇದು ಡೌನು ಸೇರಾಗಿ ಹೊಡೆಯುತ್ತೆ. ಸೊ ಅದು ಇಂಪಾರ್ಟೆಂಟು.
ಮದುವೆ ಜೀವನದಲ್ಲಿ ಸ್ವಲ್ಪ ಸೆಪ್ರೇಷನ್ನು, ಗಲಾಟೆಗಳು, ಫೈನಾನ್ಷಿಯಲ್ ಸಮಸ್ಯೆಗಳು ಹೆಚ್ಚು ತೋರಿಸ್ತಾ ಇದೆ. ಸ್ವಲ್ಪ ವಿಚಾರವಾಗಿ ಸಮಾಧಾನ ತಂದ್ಕೊಳ್ಳಿ. ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ ಆಗಲ್ಲ. ಅಬ್ಸ್ಟೇಕಲ್ಸ್. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಕನ್ಯಾ ಲಗ್ನ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಆರೋಗ್ಯ ಇಸ್ ಬ್ಯಾಡ್. ನೆಕ್ಸ್ಟ್ ತುಲಾ ಲಗ್ನ. ತುಲಾ ಲಗ್ನದವರಿಗೆ ಲಾಭವೋ ಲಾಭ ಈ ತಿಂಗಳು. ಎಜುಕೇಷನ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರುತ್ತೆ, ಲಾಭ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಇಂಕ್ರಿಮೆಂಟ್ ಏನಾರು ಟೈಮ್ ಇತ್ತು ಅಂದರೆ ಇಂಕ್ರಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿನೂ ಚೆನ್ನಾಗಿರಬೇಕು. ಇದು ಆ್ಯಡ್ ಆನ್ ಆಗಿಬಿಡುತ್ತೆ ಸೂಪರಾಗಿ. ಬಟ್ ಎಕ್ಸಲೆಂಟ್ ಟೈಮ್. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಲಾಭ ಬರ್ತಕ್ಕಂಥದ್ದು, ಒಳ್ಳೊಳ್ಳೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇದೇನಪ್ಪ ಲಾಭ ಅಂತ ಹೇಳ್ತಾ ಇದ್ದಾರೆ, ಈ ತಿಂಗಳು ಗಮನಿಸ್ತೆ ಏನೂ ಬರ್ತಾ ಇಲ್ಲ ಸರ್, ಹೋದ ತಿಂಗಳು ಹೇಳಿದ್ರಿ ಲಾಭ ಅಂತ ಅನಿಸ್ಬೋದು. ನಿಮ್ಮ ದಶಾಭುಕ್ತಿ ಮೇಲೆ ಇದು ಆ್ಯಡ್ ಆನ್ ಆಗಿ ಫಲ ಕೊಡೋದು ಹೊರತು ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಯಾವ ಗೋಚಾರನೂ ಕೊಡೋಲ್ಲ. ಇದು ಜಸ್ಟ್ ಸ್ನ್ಯಾಕ್ಸ್ ಥರ ವರ್ಕ್ ಮಾಡುತ್ತೆ. ನಮ್ಗೆ ಊಟನೇ ಇಲ್ಲ ಸರ್, ಯಾವುದೋ ಒಬ್ಬ ವ್ಯಕ್ತಿ ಬಂದು ಟೀ ಬನ್ ಕೊಡಿಸ್ತಾ, ಸ್ವಲ್ಪ ಸಮಾಧಾನ. ಆ ಟೀ ಬನ್ನೇ ಊಟ ಮಾಡ್ಕೊಂಬಿಟ್ರೆ, ನಿಮ್ಮ ಜಾತಕದಲ್ಲಿ ಊಟ ಚೆನ್ನಾಗಿರಬೇಕು, ಟೀ ಬನ್ನು ಆ್ಯಡ್ ಆನ್ ಆಗಬೇಕು, ಸ್ವರ್ಗ. ಹಾಗೆ ಮದುವೆ ಜೀವನದಲ್ಲಿ ತುಂಬ ಖುಷಿ ವಾತಾವರಣ ಬರುತ್ತೆ. ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಹೊಸ ವಧುವರನ್ನು ಸೆಟ್ ಮಾಡ್ಕೊಳ್ಳೋಕೆ ಕೂಡ ಎಕ್ಸಲೆಂಟ್. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ನಂಗೆ ಹೋದ ತಿಂಗಳು ಏನೋ ಇತ್ತು ಸರ್ ಸಮಸ್ಯೆ, ಮೈಯೆಲ್ಲ ನಡುಗ್ತಾಯಿತ್ತು, ತಲೆಯೆಲ್ಲ ನಡುಗ್ತಾಯಿತ್ತು, ಕಣ್ಣೆಲ್ಲ ಉರಿತಾ ಇತ್ತು, ಎಲ್ಲ ಕಡಿಮೆ ಆಗಿಬಿಡುತ್ತೆ ಈ ತಿಂಗಳು. ಸೊ ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವರಿಗೆ ಎಜುಕೇಷನ್ ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು ಅಥವಾ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು, ಒಂದು ಹೆಸರು ತೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ. ಎಕ್ಸಾಮ್ ಬರ್ತಿದ್ದೀನಿ ಪ್ರಮೋಷನ್ಗೆ, ಎಕ್ಸಲೆಂಟಾಗಿ ಬರ್ತಕ್ಕಂಥದ್ದು. ನಿಮ್ಮ ದಶಾಭುಕ್ತಿ ಚೆನ್ನಾಗಿರಬೇಕು. ಇದು ಆ್ಯಡ್ ಆನ್ ಆಗಿಬಿಡಿ ಟಕ್ ಅಂತ ಕೊಟ್ಬಿಡುತ್ತೆ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಗೋಚಾರ ಕೊಡ್ಬೋದು, ಕೊಡದೇ ಇರ್ಬೋದು. ಯಾಕೆಂದರೆ ಅದು ಓನ್ಲಿ ಚಾನ್ಸಸ್ ಅಂತ ತೊಗೋತೀವಿ ಗೋಚಾರನ. ಅಂದರೆ ಸ್ವಲ್ಪ ಫಲ ಆಗಿರೋದ್ರಿಂದ 20%. ಇದೇ 80% ಆಗಿದ್ರೆ ಕನ್ಫರ್ಮ್ ಕೊಡ್ಬೋದು. ನಿಮ್ಮ ಜಾತಕ 80% ಆಗಿರೋದ್ರಿಂದ ಅದು ಕನ್ಫರ್ಮ್. ಇದು ಆ ಕನ್ಫರ್ಮ್ಗೆ ಸೇರಿಸಿ ಫಲ ಕೊಡುತ್ತೆ, ನೆನಪಲ್ಲಿರಲಿ. ಹಾಗೆ ಸೊ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಲಾಭಕರವಾಗಿರ್ತಕ್ಕಂಥ ಸಮಯ. ಹಣ ಹೆಚ್ಚಾಗಿ ಬರ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಈಗೋ ಕ್ಲ್ಯಾಶ್, ಎಲ್ಲದಕ್ಕೂ ನಾನೇ ನೋಡ್ಕೊಳ್ಳೋದು, ನಾನು ಹೇಳ್ದಂಗೆ ಕೇಳಬೇಕು, ಈ ರೀತಿ ಜಗಳಗಳಾಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಸಮಾಧಾನ, ರಾಜನ್ ಫೀಲ್ ಇದ್ದೇ ಇದೆ. ಹೌದು, ಯಾರಾದರೂ ರಿವರ್ಸ್ ಆಗಂದಾಗ ನೋಡ್ಕೊಳ್ಳೋರಿಗೆ ಕೋಪ ಬರುತ್ತೆ. ಬಟ್ ಕರ್ಮದ ಪ್ರಕಾರ ಅದು ಕೋಪ ಸಹಿಸ್ಕೊಂಡು ಹೋಗಿ, ಇಲ್ಲ ಅಂದರೆ ಅವತ್ತಿನ ದಿನ ಮೂಡ್ ಅಪ್ಸೆಟ್ ಆಗುತ್ತೆ. ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಸಣ್ಣ ಪುಟ್ಟ ಬಾಧೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟು ಧನುರ್ಲಗ್ನ. ಧನುರ್ಲಗ್ನದವ್ರಿಗೆ ಚೇಂಜ್ ಆಫ್ ಮೈಂಡ್ಸೆಟ್ಟು, ಚೇಂಜ್ ಆಫ್ ಮೈಂಡ್ ಹೆಚ್ಚಾಗುತ್ತೆ. ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಮೈಂಡ್ಸೆಟ್ಟಲ್ಲಿ. ಒಂದು ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಆಗಿದೆ. ದಟ್ ಈಸ್ ಸೀಕ್ರೆಟ್. ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಆಗೋ ಸಾಧ್ಯತೆ ಇದೆ. ಇಲ್ಲ ಅಲ್ಲೇ ಪೋಸ್ಟ್ ಚೇಂಜ್ ಆಗ್ಬೋದು. ಸ್ವಲ್ಪ ಆ ಥರ ಅನಿವಾರ್ಯಗಳು ತೋರಿಸ್ತಾ ಇದೆ. ಜಾಬಲ್ಲಿ ಏನೋ ಒಂಥರ ಸ್ಯಾಟಿಸ್ಫೈಡ್ ಇರೋಲ್ಲ. ಇನ್ನೂ ಚೆನ್ನಾಗಿರೋ ಜಾಬಿಗೆ ಆರಬೇಕು ಅನ್ನೋ ಮನಸ್ಸು ಹೆಚ್ಚಾಗುತ್ತೆ. ಹ್ಯಾಪಿನೆಸ್ ಹುಡುಕ್ತೀರ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಸಾಧಾರಣವಾಗಿ ಬರುತ್ತೆ. ಲಾಸ್ ಆಗಲ್ಲ, ಹೈಯೆಸ್ಟ್ ಲಾಭನೂ ಬರೋಲ್ಲ. ಸಾಧಾರಣವಾಗಿ ಖುಷಿಯಾಗಿ ಬರುತ್ತೆ. ಮದುವೆ ಜೀವನದಲ್ಲಿ ಖುಷಿ ವಾತಾವರಣ. ಹಿರಿಯರಿಂದ ಸಮಸ್ಯೆ ಬಗೆಯಿರುತ್ತೆ ಏನಾರ ಸಮಸ್ಯೆ ಇದ್ದರೆ. ಸೊ ಓವರಾಲ್ ಗುಡ್. ಮದುವೆನೂ ಹಿರಿಯರಿಂದ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯ ಎಕ್ಸಲೆಂಟ್. ಆರೋಗ್ಯ ಇನ್ ಧನುರ್ಲಗ್ನ. ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ, ಕಡಿಮೆ ಆಗುತ್ತೆ, ಆರಾಮಾಗಿರಿ. ನೆಕ್ಸ್ಟ್ ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಬಹಳ ಅಬ್ಸ್ಟೇಕಲ್ ಟೈಮ್. ಎಲ್ಲದರಲ್ಲೂ ಅಬ್ಸ್ಟೇಕಲ್. ಎಜುಕೇಷನ್ ಓದಿದ್ದೆಲ್ಲ ಮರ್ತೋಗುತ್ತೆ. ಇಲ್ಲ ಎಕ್ಸಾಮ್ ಬರೆದ್ರೆ ಕಡಿಮೆ ಮಾರ್ಕ್ಸ್ ಬರುತ್ತೆ. ಇಲ್ಲ ಫೇಲ್ ಕೂಡ ಆಗ್ಬೋದು. ಇಲ್ಲ ಓದೋಕ್ಕೆ ಬಂಕ್ ಹಾಕ್ಬೋದು ಕಾಲೇಜು ಸ್ಕೂಲ್ಗಳಿಗೆ. ಸ್ವಲ್ಪ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನಗಳು, ಅಪವಾದಗಳು ಬರ್ತಕ್ಕಂಥ ಟೈಮು. ಜಾಬಲ್ಲಿ ಕಿರಿಕಿರಿ, ಹಿತಶತ್ರುಗಳು, ಸೀಕ್ರೆಟ್ ಶತ್ರುಗಳು, ಯಾರ್ಯಾರೋ ಶತ್ರುಗಳು ಎಲ್ಲ ಜಾಸ್ತಿ ಆಗ್ತಾರೆ. ಸಮಾಧಾನವಾಗಿರಿ. ಬಿಸ್ನೆಸ್ ಮಾಡೋರಿಗೆ ವಿಪರೀತ ಲಾಸು, ಸ್ಟಕ್ಕು, ಕಾಂಪಿಟೇಷನ್ನು, ಇರಿಟೇಷನ್ನು ಎಲ್ಲ ಬರುತ್ತೆ. ಸಮಾಧಾನವಾಗಿರಿ. ಮದುವೆ ಜೀವನದಲ್ಲಿ ಗಲಾಟೆ, ಒಡೆದಾಟ, ಕಿತ್ತಾಟ ಎಲ್ಲ ಆಗೋ ಸಾಧ್ಯತೆ ಇದೆ. ಸುಮ್ಮನಿದ್ರೆ ಆಗಲ್ಲ. ಏಕೆಂದರೆ ನಿಂದನೆ ಎಲ್ಲೋ ಒಂದು ಕಡೆ ಟ್ರಿಗರ್ ಆಗಿ ನಿಮಗೆ ಸಮಸ್ಯೆ ಮಾಡ್ತಕ್ಕಂಥ ತೋರಿಸ್ತಾ ಇದೆ. ಬೇಡ. ಯಾರು ಮದುವೆಗೆ ಹುಡುಕ್ತಾ ಇದ್ರೆ ಅವ್ರೊಪ್ಪಬೇಕು, ಇವ್ರೊಪ್ಪಬೇಕು, ಈ ಕ್ಯಾಸ್ಟು, ಆ ಕ್ಯಾಸ್ಟು, ಸ್ಟೇಟಸ್ಸು, ಅದು ಇದು ಎಲ್ಲ ಸೇರಿಸಿ ಎಲ್ಲ ಮಣ್ಣು ಮಸಿ ಎಲ್ಲ ಅವಮಾನ ಮಾಡ್ತಕ್ಕಂಥ ತೋರಿಸ್ತಾ ಇದೆ. ಸಮಾಧಾನವಾಗಿರಿ. ಇಲ್ಲ ಕೋಪಕ್ಕೆ ಹೋಗಿ ಜಗಳ ಜೋರಾಗ್ಬಿಡುತ್ತೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಮಕರ ಲಗ್ನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಕೊಳ್ಳಿ. ನೆಕ್ಸ್ಟ್ ಕುಂಭಲಗ್ನ. ಕುಂಭಲಗ್ನ ಎಜುಕೇಷನ್ ಸಾಧಾರಣವಾಗಿರ್ತಕ್ಕಂಥದ್ದು. ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ರೊಟೇಷನ್, ಕಸ್ಟಮರ್ ಚೆನ್ನಾಗಿ ಬರ್ತಾರೆ. ಮದುವೆ ಜೀವನದಲ್ಲಿ ಖುಷಿಯಾದ ವಾತಾವರಣ ಪ್ಲಸ್
ಸಮಾಧಾನಕರವಾಗಿರ್ತಕ್ಕಂಥದ್ದು. ಒಂದಾಗೋರಿಗೆ ಏನು ದೂರ ಆಗಿಬಿಟ್ಟಿದ್ದೀವಿ, ಒಂದಾಗೋರಿಗೆ ಈ ತಿಂಗಳು ಮಾತುಕತೆ ಇದೆ ಅಂದರೆ ಒಂದಾಗ್ತೀರಾ. ತುಂಬ ಚೆನ್ನಾಗಿದೆ. ಹೊಸ ವಧುವರನ್ನು ಹುಡುಕ್ತಾ ಇದ್ರೆ ಅಂದ್ಕೊಂಡಂಗೆ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಇದು ಗೋಚಾರದಲ್ಲಿ 20%. ನಿಮ್ಮ ಜಾತಕದಲ್ಲಿ ಇದೇ ಕಾಂಬಿನೇಷನ್ ರನ್ ಆಗಬೇಕು, 100% ಸಿಕ್ಬಿಡ್ತಾರೆ. ನಿಮ್ಮ ಜಾತಕ ಇಸ್ ವೆರಿ ಬ್ಯಾಡ್, ಗೋಚಾರ ಸ್ವಲ್ಪ ಆಫರ್ಸ್ ಕೊಡುತ್ತೆ, ಒಪ್ಕೊಳ್ಳಪ್ಪ ಅಂತ. ಇಲ್ಲ ನಂಗೆ ಸ್ಯಾಟಿಸ್ಫೈಡ್ ಇಲ್ಲ ಅಂದರೆ ಜಾತಕ ಕಾರಣ ಆಗಿರುತ್ತೆ. ಜಾತಕನೂ ಸೂಪರು, ಇದು ಸೂಪರು, ನೀವು ಅಂದ್ಕೊಂಡೇ ಇರಲ್ಲ, ಎಕ್ಸ್ಪೆಕ್ಟೇ ಮಾಡಿರಲ್ಲ, ಹಂಗೆ ಬಂದು ಸೆಟ್ ಆಗ್ತಕ್ಕಂಥದ್ದು ಮದುವೆಗೆ ತೋರಿಸ್ತಾ ಇದೆ. ಸೊ ಆರೋಗ್ಯ ಸಾಧಾರಣವಾಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಮೀನಾ ಲಗ್ನದವ್ರಿಗೆ ಎಜುಕೇಷನ್ ಚೆನ್ನಾಗಿಲ್ಲ, ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ತಾರೆ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು, ಯಾರು ಜಾಬ್ ಹುಡುಕ್ತಾ ಇದ್ದಾರೆ ಆ ಜಾಬ್ ಸಿಗ್ತಕ್ಕಂಥ ಸಮಯ. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ದುಡ್ಡು ಬರ್ತಕ್ಕಂಥದ್ದು ಎಕ್ಸಲೆಂಟಾಗಿ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ, ಸಪ್ರೇಷನ್ ಆಗೋ ಸಾಧ್ಯತೆ, ಕೋರ್ಟ್ ಕೇಸ್ ಆಗ್ತಕ್ಕಂಥ ಸಾಧ್ಯತೆ. ಸಮಾಧಾನವಾಗಿದ್ದುಬಿಡಿ, ಇಲ್ಲಾಂದರೆ ಸಮಸ್ಯೆ. ಸೊ ಹಾಗೆ ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಮುರಿದು ಸಂಬಂಧಗಳು. ಏನೋ ಸಮಸ್ಯೆಯಿಂದ ನೋಡ್ಕೊಂಡು ಹೋದವ್ರು ಹೇಳೋದೇ ಇಲ್ಲ, ನೋಡ್ಕೊಂಬಂದ್ರೆ ಅವರು ಹೇಳಲ್ಲ, ಏನೋ ಒಂದು ಸಮಸ್ಯೆ ಹೇಳಿ ಕ್ಯಾನ್ಸಲ್ ಆಗುತ್ತೆ. ಸಮಸ್ಯೆ ಮದುವೆಗೆ ಗೋಚಾರ ರೀತಿ. ಹಾಗೆ ಆರೋಗ್ಯ ಚೆನ್ನಾಗಿಲ್ಲ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ತಲೆನೋವುಗಳು ಹೆಚ್ಚಾಗಿರ್ತಕ್ಕಂಥದ್ದು ತೋರಿಸ್ತದೆ. ಗ್ಯಾಸ್ಟಿಕ್ಕು, ಹೀಟು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಮೀನ ಲಗ್ನದವ್ರಿಗೆ ತೋರಿಸ್ತದೆ. ಕಣ್ಣಿನ ಸಮಸ್ಯೆನೂ ಬರ್ಬೋದು. ಇಷ್ಟನ್ನು ನೋಡ್ಕೊಳ್ಳಿ. ಇಷ್ಟು ಸೂರ್ಯನ ಒಂದು ಸಿಂಹ ರಾಶಿಯ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.